ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಉತ್ತರ ಪ್ರದೇಶದ ಮಹಾಕುಂಭಮೇಳಕ್ಕೆ ತೆರಳಿದ್ದ ಬೀದರ್ ಮೂಲದ ವಾಹನ ಅಪಘಾತಕ್ಕೀಡಾಗಿ 6 ಜನ ಸಾವನ್ನಪ್ಪಿದ್ದು 6 ಜನರ ಸಾಮೂಹಿಕ ಅಂತ್ಯಕ್ರಿಯೆಯು ಬೀದರ್ನ ಬಿಯುಬಿ ಕಾಲೇಜ್ ಎದುರುಗಡೆ ಇರುವ ರುದ್ರಭೂಮಿಯಲ್ಲಿ ಮಾಡಲಾಯಿತು. ಫೆಬ್ರವರಿ 18ರಂದು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಲಾಡಗೇರಿಯ 14 ನಿವಾಸಿಗಳು ಕ್ರೂಸರ್ ವಾಹನದಲ್ಲಿ ತೆರಳಿದ್ದರು. ವಾರಾಣಸಿಯ ಮಿರ್ಜಾಮುರ್ದ್ ಬಳಿ ಫೆಬ್ರವರಿ 21ರಂದು ಅಪಘಾತವಾಗಿ 6 ಜನರು ಸಾವನ್ನಪ್ಪಿದ್ದು 8 ಜನರು ಗಂಭೀರವಾಗಿ ಗಾಯಗೊಂಡಿದ್ದರು. ಉತ್ತರ ಪ್ರದೇಶದ ವಾರಾಣಸಿಯಿಂದ ಆಂಬ್ಯುಲೆನ್ಸ್ ಫ್ರೀಜರ್ ವಾಹನದಲ್ಲಿ ಮೃತದೇಹಗಳನ್ನು ಬೀದರ್ಗೆ ಕರೆತರುವ ಕೆಲಸವನ್ನು ಬೀದರ್ ಜಿಲ್ಲಾಡಳಿತ ಮಾಡಿತ್ತು. ಒಂದೇ ಕುಟುಂಬದ ಸಂತೋಷ್, ಸುನೀತಾ, ನೀಲಮ್ಮ ಮೃತಪಟ್ಟಿದ್ದು, ಮೃತರ ಮಕ್ಕಳಾದ ಶಿವ, ಗಣೇಶ್ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತಂದೆ ತಾಯಿ ಅಜ್ಜಿಯನ್ನು ಕಳೆದುಕೊಂಡ ಸಂತೋಷ್ ಹಾಗೂ ಸುನೀತಾ ದಂಪತಿಯ 3 ಮಕ್ಕಳು ಅನಾಥರಾಗಿದ್ದಾರೆ. ಜೊತೆಗೆ ಬೇರೆ ಕುಟುಂಬದ ಸುಲೋಚನಾ, ಕಲಾವತಿ, ಲಕ್ಷ್ಮಿ ಮೃತಪಟ್ಟಿದ್ದು ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ. ಇನ್ನು ಘಟನೆಯಲ್ಲಿ ಗಾಯಗೊಂಡವರನ್ನು ವಾರಾಣಸಿಯಿಂದ ಬೀದರ್ ಬ್ರಿಮ್ಸ್ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಅಂತ್ಯಕ್ರಿಯೆ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಒಂದೇ ಕುಟುಂಬದ 3ರನ್ನು ಕಳೆದುಕೊಂಡ ಮೃತರ ಸಹೋದರಿ ಆಕ್ರಂದನ ಹೊರಹಾಕಿದರು. ಕುಟುಂಬಕ್ಕೆ ಆಧಾರವಾಗಿದ್ದ ನಮ್ಮಣ್ಣನೇ ಇಲ್ಲವಾಗಿದ್ದಾನೆ. ಬ್ಯಾಂಕ್ನಲ್ಲಿ ಸಾಲ ಪಡೆದಿದ್ದಕ್ಕೆ ಬ್ಯಾಂಕ್ನವರು ನೋಟಿಸ್ ನೀಡುತ್ತಿದ್ದಾರೆ. ಇನ್ನು ನಮ್ಮಣ್ಣನ ಮಕ್ಕಳಿಗೆ ಯಾರು ದಿಕ್ಕು ಅಂತ ಕಣ್ಣೀರು ಹಾಕಿದರು.
ಮನೆಗೆ ಯಾರು ಭೀ ಇಲ್ಲಿರು ಮಾಡೋರು. ನಮ್ಮ ಅವ್ವರ್ ಇದ್ರ ಮೇಲೆ ನಡೀತಿತ್ತೆಲ್ಲ. ನಮ್ಮ ಅವ್ವರ್ ಪಿಂಚನ್ ಮೇಲೆ ನಮ್ಮ ಅವ್ವರ್ ಭೀ ಹೋದ್ರು. ನಮ್ಮ ಅಣ್ಣನ ಮಕ್ಕಳು ಇಬ್ಬರವ ಅವ್ಗೆ ಭೀ ಪೂರ ಕಾಲು ಟೊಂಕ ಎಲ್ಲ ಮುರಿದು ಹೋಗ್ಯದ. ನಾವು ಭಾಳ ಬಡವ್ರಿದ್ದೆವು. ಮನೆ ಮೇಲೆ ಭೀ ಮತ್ತು ಲೋನ್ ತೆಗೆದಿಂದದ ನಮಗೆ ಭಾಳ ಸಮಸ್ಯೆ ಅದ ರೀ ಸರ್. ನಮಗೆ ಏನಾರ ಇದು ಮಾಡ್ರಿ. ಮನೆಗೆಲ್ಲ ನೋಟಿಸ್ ಹೊಂಟವಲ್ಲ, ನೋಟಿಸ್ ಹೊಂಟವ್ರಿ ಮನೆ ಖಾಲಿ ಮಾಡಂತಂದು ಈ ದಿನ ಮನೆ ಖಾಲಿ ಬ್ಯಾಂಕ್ಲಿಂದ ಮನೆ ಖಾಲಿ ಮಾಡ್ರಂತ ಲೋನ್ ಕಡೆ ಇದು ಮಾಡಿನ ಹೊಂಟವ. ದಿನನೇ ನೋಟಿಸ್ಗಳು ಬರ್ಲತ್ತವ. ಹೆಣ್ಣು ಮಕ್ಕಳು ಮದುವೆ ಸಲುವಾಗಿ ಸಾಲ ತಗೊಂಡಿದ್ದೀನಿ ಸರ್, ಒಂದು 5 ಲಕ್ಷ. ನಮ್ಮ ಅಣ್ಣ, ನಮ್ಮ ವೈನಿ, ನಮ್ಮ ಮಮ್ಮಿ ರೀ ಮೂಗರ್. ನಮ್ಮ ಮನೆಗೆ ನಮ್ಮ ಫ್ಯಾಮಿಲಿದಾಗೆ ಮೂಗರ್ ಹೋಗ್ಯಾರ. ಸುನೀತಾ, ಸಂತೋಷ್, ನೀಲಾವತಿ ಅದ ನಮ್ಮ ಮಮ್ಮಿ ಹೆಸರು. ಲಾಸ್ಟ್ ನಿಮ್ಗೆ ಹೇಳುವ ಕುಂಭಮೇಳಕ್ಕೆ ಹೋಗ್ಬೇಕಾದ್ರೆ ಏನಂತ ಹೇಳಿದ್ರಿ ನಿಮ್ಮ ಅಣ್ಣನವರೆಲ್ಲ? ಎಲ್ಲರೂ ಸರಿಗಿರಿ ಅಂತ ಹೇಳೋಗ್ಯಾರ್ರಿ, ಚಂದ ಇರ್ರಿ ಅಂತ ಹೇಳೋಗ್ಯಾರ. ಎಲ್ಲರಿಗೆ ಮಕ್ಕಳಿಗೆಲ್ಲ ಚಂದ ನೋಡ್ಕೋರ್ ಅಂತ ಹೇಳೋಗ್ಯಾರ. ಒಂದು ವಾರದಾಗ ಬರ್ತೇವೆ ಅಂತ ಹೇಳ್ಯಾರ್ರಿ. ಅಲ್ಲಿ ಹೋದ್ಮ್ಯಾಗ ನಿಮ್ಗೆ ಯಾವಾಗಾರ ಫೋನ್ ಮಾಡ್ಯಾರ್ರಿ. ಶುಕ್ರವಾರ ದಿವಸ 3 ಗಂಟೆಗೆ ಮಾಡ್ಯಾರ ಮಸ್ಕಿನಾಗ ಮಾಡಿ ಹೇಳ್ಯಾರ. ನಾವು ಇದ್ರ ಕಾಶಿದಾಗಿದ್ದೆವು, ಕಾಶಿಲಿಂದ ಈಗ ಕುಂಭಮೇಳಕ್ಕೆ ನಡೆದೇವು ಅಂತಂದು ಹೇಳ್ಯಾರ. ಹೇಳಿನ ಬಾದೆ ಇದು ಮತ್ತು ಆಮೇಲೆ ಗೊತ್ತಾಗಿದ್ರಿ 7:15 ಹಂಗಾಗಿದ. ಅವರು ಯಾರು ಹೇಳ್ಯಾರ ನೋಡಿ ಸರ್. ನಮ್ಗೆ ಬೇರೆ ಹೇಳ್ಯಾರಿ. ಖರೆ ಆಕ್ಸಿಡೆಂಟ್ ಆಗ್ಯದ ಅಂತ ಹೇಳ್ಯಾರ ಅಷ್ಟೇ. ಇಲ್ಲ ಆಕ್ಸಿಡೆಂಟ್ ಆದ ಘಟನೆ ಅಲ್ಲಿನವ್ರು ಹೇಳಿದ್ದಾರೆ ಸರ್. ಮತ್ತೆ ಮಾತು ಅಷ್ಟೇ ಆಡ್ಯಾರಿ. ಎಲ್ಲರೂ ಏನ್ ಮಾಡತ್ತೀರಿ, ಏನಿಲ್ಲ, ಊಟ ಮಾಡಿರಿಲ್ಲ, ಹಿಂಗೆಲ್ಲ ಕೇಳ್ಯಾರ. ಹುಡುಗರಿಗೆಲ್ಲ ನೋಡ್ಕೋತಿರ್ರಿ ಅಂತಂದು, ಮನೆ ಕಡೆ ನೋಡ್ಕೋತಿರ್ರಿ ಅಂತಂದು ಹೇಳ್ಯಾರಿ. ನಮ್ಮ ಮತ್ತಿಗೆ ಕುಟುಂಬಕ್ಕೆಲ್ಲ ಸಂತೋಷ್ ಅವ್ರ ಆಸರಾಗಿದ್ರು. ಎಲ್ಲ ನಮ್ಮ ಮಮ್ಮಿ ಆಸರಿ ಆಗಿರ್ರಿ, ಹೋಗ್ಯಾರ್ರಿ. ನಮ್ಮ ಅಣ್ಣಗ್ ಬಿ ಈಗ ನಮ್ಮ ಅಣ್ಣನ ಮಕ್ಕಳಿಗೆ ಯಾರು ಬಿ ಆಸರಿ ಇಲ್ಲ ರೀ ಸರ್. ನಮ್ಮ ಅಣ್ಣ, ನಮ್ಮ ಅವ್ವ, ನಮ್ದು ನಮ್ಮ ವೈನಿ ಇವರೇ ಇದು ಮಾಡ್ತಿರು. ಖರೆ ನಮ್ಮ ಅವ್ರದ್ದು ಇದ್ರ ಮೇಲೆ ನಡೀತಿರಿ. ನಮ್ಮ ಮೈನಿ ಪೆನ್ಷನ್ ಬರ್ತಿತ್ರಿ ನಮ್ಮ ಅವ್ರಿಗೆ, ಅದ್ರ ಮೇಲೆ ನಡೀತಿರಿ ಸರ್. ಎಲ್ಲ ಇತ್ತೀಚೆಗೆ ಹೊಸ ಅಂಗಡಿ ಹಾಕೊಂಡಿದ್ರು. ಅಂಗಡಿ ಹಾಕೊಂಡಿರಿ ಸರ್. ನಮ್ಮ ವೈನಿಯರ್ ನಡೆಸ್ಲತ್ತಿರು. ನಮ್ಮ ಅಣ್ಣವ್ರು ಬಿ ಏನಿಲ್ಲ ಸರ್, ಅದ್ರ ಮೇಲೂ ಸಾಲ ಇದೆ ಸರ್. ಸುಮ್ಮನೆ ಇದು MFI ಅಲ್ಲಿ ಸಾಲ ಮಾಡ್ಕೊಂಡು ಹಾಕಿದ್ದೆ ಸರ್. ಅದು ಕೂಡ ಆಗೋಯ್ತಿಕ ನಮ್ಮ ಮನೆ. ಸರ್ಕಾರ ಏನಂತ ಪರಿಹಾರ ಬಗ್ಗೆ ಸಚಿವರು ಬಂದಿರು ನೌಕರಿ ರೀ ಸರ್. ನಮ್ಮ ಮನ್ಯಾಗ ನಮ್ಮ ಅಣ್ಣಗರ, ನಮ್ಮ ಅಣ್ಣನ ಮಗನಿಗರ, ನಮ್ಮ ಅಣ್ಣೆ ಮಾಡವ್ರಿ. ಈಗ ಸಣ್ಣವನ ಈಗ ನಮ್ಮ ಅಣ್ಣನ ಮಕ್ಕಳಿಗೆಲ್ಲ ಅವನೇ ಮಾಡವನ. ಈಗ ಅವನಿಗೆ ಏನಾರ ನೀವೇ ಪರಿಹಾರ ಮಾಡ್ಬೇಕು ಗೌರ್ಮೆಂಟ್ಲಿಂದ. ಈಗ ನಿಮ್ಮ ಅಣ್ಣನ ಮಕ್ಕಳಿಗೆ ಇಂಜುರಿ ಆಗೈತಲ್ಲ, ಅವರೆಲ್ಲ ಹೆಂಗಿದ್ದಾರೆ? ಇನ್ನೂ ನೋಡಿಲ್ಲ ಸರ್. ಅವ್ರಿಗೆ ಪ್ರೈವೇಟ್ ಹಾಸ್ಪಿಟಲ್ದಾಗ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಸಾಕ್ರಿ ಸರ್. ನಾವು ಭೀ ಭಾಳ ಬಡ್ರು ಇದ್ದೇವ್ರಿ. ಅಷ್ಟು ಹಣ ನಮ್ಲಿಂದ ಮಾಡೋದಾಗಲ್ಲ. ಅವ್ನ ಕಾಲು ಮುರಿದದ, ಇನ್ನೊಬ್ಬನ ಟೊಂಕ ಭೀ ಮುರಿದದ. ಅಷ್ಟು ಹಣ ನಮ್ಲಿಂದ ಆಗಲ್ರಿ ಸರ್. ಅದೊಂದು ಮನೆ ಸಮಸ್ಯೆ ಒಂದು ಬಗೆಹರಿಸಿ ಅವರಿಗೆ ಬದುಕಲಿಕ್ಕೆ ಒಂದು ದಾರಿ ಮಾಡಿಕೊಟ್ರೆ ಚೆನ್ನಾಗಿದೆ. ಇನ್ನು ಘಟನೆ ಕುರಿತು ಮಾತನಾಡಿದ ಕೋಳಿ ಸಮಾಜದ ಜಿಲ್ಲಾಧ್ಯಕ್ಷ ಜಗನ್ನಾಥ್ ಜಮಾದಾರ್ ಅವರು, ಮೃತರ ಕುಟುಂಬಕ್ಕೆ ಸರ್ಕಾರ 25 ಲಕ್ಷ ಪರಿಹಾರ ನೀಡಬೇಕು. ತಂದೆ ತಾಯಿಯನ್ನು ಕಳೆದುಕೊಂಡ ಅನಾಥವಾಗಿರುವ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು. ದುಡ್ಡಿನ ಆಸೆಗೆ ಟ್ರಾವೆಲ್ ಏಜೆನ್ಸಿಯವರು ನಿರಂತರವಾಗಿ ನಿದ್ದೆಗೆಟ್ಟು ವಾಹನ ಚಲಾಯಿಸುತ್ತಿದ್ದಾರೆ. ಇದರಿಂದ ಅಪಘಾತವಾಗುತ್ತಿದ್ದು, ಟ್ರಾವೆಲ್ ಏಜೆನ್ಸಿಯವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇವತ್ತಿನ ದಿವಸ ಲಾಡ್ಗೇರಿ ಬೀದರ್ ಜಿಲ್ಲೆಯ ಲಾಡ್ಗೇರಿ ಓಣಿಯಿಂದ ಹೋದಂಥ ಕುಂಭಮೇಳಕ್ಕೆ ಕಮ್ಸೆ ಕಮ್ 14 ಜನ ಹೊರಗಿದ್ರು. ಅದರಲ್ಲಿ 7 ಜನ ಇಂಜೂರ್ ಆಗಿದ್ದಾರೆ. ಇನ್ನೂ 7 ಜನ 6 ಜನ ಏನದಂತಂದ್ರೆ ಗಾಡಿ ಆಕ್ಸಿಡೆಂಟ್, ಕ್ರೂಸರ್ ಗಾಡಿ ಆಕ್ಸಿಡೆಂಟ್ನಲ್ಲಿ ತೀರು ಹೋಗಿದ್ದಾರೆ. ಬಟ್ ಅಲ್ಲಿಂದ ಸರ್ಕಾರ, UP ಸರ್ಕಾರ ಏನದಂತಂದ್ರೆ ಭಾಳ ಸುರಕ್ಷಿತವಾಗಿ ಆಂಬುಲೆನ್ಸ್ ಮುಖಾಂತರ ಏನಂದ್ರೆ ಬೀದರ್ ಜಿಲ್ಲೆಗೆ ವರ್ಗಾವಣೆ ಮಾಡಿದೆ. ಆಯಿತು, ಇದರಲ್ಲ ಬೀದರ್ ಜಿಲ್ಲೆ ಆಡಳಿತ ಭಾಳಷ್ಟು ಶ್ರಮಪಟ್ಟು ಏನದಂತಂದ್ರೆ ಬೀದರ್ ಜಿಲ್ಲೆಯ ಲಾಡ್ಗೇರಿ ಓಣಿಗೆ ಸಿಗ್ತಕ್ಕಂಥ ನಮ್ಮ ಡೆಡ್ ಬಾಡಿ ಮೀನ್ಸ್ ಸಿಗ್ತಕ್ಕಂಥ ನಮ್ಮ ಮೃತದೇಹಗಳು ನಮಗೆ ಬಂದು ಮುಟ್ಟಿವೆ. ಭಾಳ ಸುರಕ್ಷಿತವಾಗಿ ಅವ್ರ ಪೌಬಂದಿ ಅವ್ರು ಮಾಡ್ತಕ್ಕಂಥ ಒಳ್ಳೆ ಫ್ರಿಜರ್ಗಳು ಏನದಂತಂದ್ರೆ AC ಕ್ರೂಸರ್ಗಳು, AC ಫ್ರಿಜ್ಗಳು ಏನದಂತಂದ್ರೆ ಭಾಳಷ್ಟು ಕೂಲ್ ಆಗಿದ್ದು, ಬಾಡಿಗಳಿಗೆ ಏನಾಗಲಾರ್ದಂತೆ ಒಳ್ಳೆ ಇದರಲ್ಲಿಂದ ಏನದಂದ್ರೆ ಪ್ಯಾಕೇಜ್ ಮಾಡ್ಕಸಿ ನಮ್ಮ ಬೀದರ್ ಜಿಲ್ಲೆಗೆ ವರ್ಗಾವಣೆ ಮಾಡಿ, ಬೀದರ್ ಜಿಲ್ಲೆಯಾದಂಥ ಇವತ್ತು ಭೂಮರಡಿ ಕಾಲೇಜ್ ಎದುರುಗಡೆ ಸ್ಮಶಾನದಲ್ಲಿ ಏನದಂತಂದ್ರೆ ನಾವು ಚಿತಗಾರ ಇದರಲ್ಲಿ ಏನದಂತಂದ್ರೆ ನಾವು ಚಿತವನ್ನು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತು ಕುಂಭಮೇಳಕ್ಕೆ ಹೋಗ್ತಕ್ಕಂಥ ಜನರು ಏನದಂದ್ರೆ ಸ್ವಲ್ಪ ಇದರಲ್ಲಿ ಏನದಂತಂದ್ರೆ ಡ್ರೈವರ್ಗಳು ರಾತ್ರಿ ಹಗಲು ಹೊಡೆಯೋದ್ರಲ್ಲಿಂದ ಏನದಂತಂದ್ರೆ ಈ ಅನಾಹುತಗಳಾಗ್ಯಾವ. ಬೀದರ್ ಜಿಲ್ಲೆಯಲ್ಲೇ ನಮ್ಮದೇ ಬೀದರ್ ಜಿಲ್ಲೆಯಲ್ಲಿ 2 ಅದು. ಫಸ್ಟ್ ಕ್ರೂಸರ್ನು ಹಂಗಾಯಿತು, ಅದು ಭೀ ನಿಂತಿನ ಲಾರಿಗೆ ಹೊಡೆದು ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಒಬ್ಬರು ತೀರ್ಕೊಂಡ್ರು. ಅದ್ರ ಬಾದ್ ಈ ಸೆಕೆಂಡ್ ಗಾಡಿ ಅದೇ 4 ದಿವಸದಲ್ಲೇ ಮತ್ತು ಸೆಕೆಂಡ್ ಕ್ರೂಸರ್ ಕೂಡ ಅದೇನಂತಂದ್ರೆ ಅದು ಗಾಡಿ ಬಿಡ ನಿಂತಿನ ಲಾರಿಗೆ ಹೊಡೆದ ಏನಂದ್ರೆ 6 ಜನ ಮೃತರಾಗಿದ್ದಾರೆ. ಬಟ್ ಇವರು ಪರಿಹಾರ
ಈಗ ಈ ಎಲ್ಲ ಇರ್ತಕ್ಕಂಥ ಈ ಒಂದು ನಮ್ಮ ಸಮಾಜದ ಬಡ ಸಮಾಜ, ಕೋಲಿ ಸಮಾಜ ಅಂತಂದ್ರೆ ಬಡ ಸಮಾಜ, ಎಸ್ ಟಿ ಟೋಕ್ರಿ ಕೋಳಿ ಸಮಾಜದ ಬಳಿ ಇರ್ತಕ್ಕಂಥ ಈ ಜನರ ಬಳಿ ಬಹಳ ಕಡು ಬಡು ಇಂಥ ಒಂದು ಜನರು ಏನದ ಅಂತಂದ್ರೆ ಇವ್ರ ಫ್ಯಾಮಿಲಿ ಇವತ್ತು ಒಂದು ಕಡೆ, ಇವ್ರ ಮಕ್ಕಳು ಒಂದು ಕಡೆ, ಒಬ್ರೊಬ್ರದೀಗ ಅವ್ರ ಹಾಲತ್ತು ಅವ್ರದ್ದು ಅಕ್ರೊಂದನ್ನು ನೋಡಿದ್ರೆ ಕಣ್ಣಿಲಂತೂ ನಮಗೆ ನೋಡ್ಲಿಕ್ಕಾಗಲ್ದು. ಬಟ್ ಇದು ಆಘಾತ, ಎಲ್ಲ ಕಡು ಬಡರು ಅಂತೇಳಿ ಒಂದೇ ಫ್ಯಾಮಿಲಿದು 3 ಜನ ಅಂತಂದ್ರ ಮೇಲೆ ಲೆಕ್ಕ ಹಾಕ್ರಿ, ಅವ್ರ ಮಕ್ಕಳು ಹಾಲತ್ ಏನಾಗಿರ್ಬೇಕು. ಆ ಮಕ್ಕಳು ಕೂಡ ಒಬ್ಬನ ಕಾಲು ಮುರಿದಾಗ್ಯದ, ಅದು ಮತ್ತಿನ್ನ ಈಗ ಸದ್ಯ ಏನದಂದ್ರೆ ಹೈದ್ರಾಬಾದ್ ಮುಖಾಂತರ ಬಂದು ಬ್ರಿಮ್ಸ್ನಲ್ಲಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಈಗ ಅವ್ರದ್ದು ಕೂಡ ವ್ಯವಸ್ಥೆ ಇವತ್ತು ನಮ್ಮ ಜಿಲ್ಲಾಡಳಿತ ನೋಡ್ಕೋಬೇಕು, ಅವ್ರಿಗೆ ಒಳ್ಳೆ ಏನದಂದ್ರೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಇದ್ದ ಮಕ್ಕಳಿಗರ ಸುರಕ್ಷಿತವಾಗಿ ನೋಡಿಕೊಳ್ಳಿಕ್ಕಂತಹ ಜವಾಬ್ದಾರಿ ಏನಾದ್ರೆ ಜಿಲ್ಲಾ ಆಡಳಿತ ಮ್ಯಾಗಿದೆ. ADC ಅವರಾಗಲಿ, DC ಅವರಾಗಲಿ, ತಹಸೀಲ್ದಾರು, ತಲಾಟಿ, ಗಿರ್ದವ್ರು ಎಲ್ಲರೂ ಇಲ್ಲಿ ಏನದ ಅಂತಂದ್ರೆ ಕುಂಭಮೇಳಕ್ಕೆ ಹೋಗಿ ನಮ್ಮ ಬಾಡಿಗಳು ನಮಗೆ ಮುಟ್ಟಿಸಿದಾರೆ. ಅವ್ರಿಗೆ ಭಾಳ ಧನ್ಯವಾದ ಹೇಳ್ತಾ, ಪರಿಹಾರ ಏನದ ಅಂತಂದ್ರೆ ಇವತ್ತು ಬೀದರ್ ಜಿಲ್ಲೆಯಿಂದ ಆದಂಥ ನಮ್ದು ಇವತ್ತು ಮಿನಿಸ್ಟರ್ ಇದ್ದಾರೆ, ಈಶ್ವರ್ ಖಂಡೆ ಅವ್ರು ಇದ್ದಾರೆ, ರಹೀಮ್ ಖಾನ್ ಅವ್ರು ಇದ್ದಾರೆ. ಅವ್ರು ಏನದ ಅಂತಂದ್ರೆ ನಮ್ಮ ಸಮಾಜಕ್ಕೆ ಏನದಂದ್ರೆ ಒಳ್ಳೆ ಪರಿಹಾರ ನೀಡಬೇಕು. ಪ್ರತಿಯೊಂದು ಕುಟುಂಬಕ್ಕೆ ಏನದ ಅಂತಂದ್ರೆ 25 ಲಕ್ಷ ರೂಪಾಯಿ ಏನದ ಅಂತಂದ್ರೆ ಅವ್ರ ಪರಿಹಾರಧನ ಒಂದು ಹೆಡ್ ಪರ್ ಹೆಡ್ ಕೊಡ್ಬೇಕಂತ ಹೇಳಿ ನಂದೊಂದು ಅಪೇಕ್ಷೆ ಇದೆ.